ದಾವಣಗೆರೆಯಲ್ಲಿ ರಿಲೀಸ್ ಆಗಿದ್ದಾರೆ ಸಿಟಿ ರವಿ. ಶಿಗಾವಿಯಲ್ಲಿದ್ರು, ಈಗ ದಾವಣಗೆರೆಯಲ್ಲಿ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಅಫಿಷಿಯಲಿ ನಿನ್ನೆ ಹೆಚ್ಚು ಕಡಿಮೆ ಇದೇ ಟೈಮ್ ಅನ್ಸುತ್ತೆ ಅರೆಸ್ಟ್ ಆಗಿದ್ದು. ಆಲ್ಮೋಸ್ಟ್ 24 ಗಂಟೆಯಲ್ಲಿ ಸಿಟಿ ರವಿ ಬಂಧನ ಕಾನೂನು ಬಾಹಿರ ಅಂತ ಹೈಕೋರ್ಟ್ ಹೇಳಿದೆ. ಸಿಟಿ ರವಿ ಅವರನ್ನ ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಿ ಅಂತ ಆದೇಶ ಕೊಟ್ಟಿದೆ. 5:30ಕ್ಕೆ ಆದೇಶ ಆಗಿದ್ದು 6:47 ಸಿಟಿ ರವಿ ಅವರನ್ನ ರಿಲೀಸ್ ಮಾಡಲಾಗಿದೆ. ಅಂದ್ರೆ ಪ್ರಾಬಬ್ಲಿ ಒಂದು 5-6 ನಿಮಿಷ ಪ್ಲಸ್ ಆರ್ ಮೈನಸ್, ಬಟ್ ಒಟ್ಟಾರೆ 24 ಗಂಟೆ ಒಳಗೆ ದಾವಣಗೆರೆಯಲ್ಲಿ ಸಿಟಿ ರವಿ ಅವರ ರಿಲೀಸ್ ಆಗಿದೆ. ಬೆಂಗಳೂರು ಕರ್ಕೊಂಡು ಬರ್ತಾ ಇದ್ದಂತ ಮಾರ್ಗ ಮಧ್ಯದಲ್ಲೇ ಸಿಟಿ ರವಿ ಅವರನ್ನ ರಿಲೀಸ್ ಮಾಡಿದ್ದಾರೆ. ಎಸ್ ಸರ್, ಪ್ಲೀಸ್. ನಾನು ಹೇಳ್ತಾ ಇದ್ದೆ, ಸೊ ನಾವು ಹಿಂದಿನ ಬಿಜೆಪಿ ಸರ್ಕಾರದ ಅಸಮರ್ಥ ಗೃಹ ಸಚಿವರಲ್ಲ ನಮ್ಮವರು. ಒಂದ್ ನಿಮಿಷ ವೆರಿ ಸಿಂಪಲ್. ಅವ್ರು ಏನೋ ಮಾಡಿದ್ರು, ಅವ್ರೇನೋ ಹಿಂದೆ ಮಾಡಿದ್ರು, ನನ್ನ ಭದ್ರತೆ ಒಂದ್ ನಿಮಿಷ ನಿಮ್ಗಲ್ಲ, ನಾವೇನೆ ಏನಾದ್ರು ಆ ರೀತಿ ಕಾನೂನನ್ನ ಯಾರೇ ಒಂದ್ ನಿಮಿಷ ಇರಿ, ಕಾನೂನನ್ನ ಯಾರೇ ತೆಗೆದುಕೊಂಡು ಹೋದ್ರು ಕೈಗೆ ಎತ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ? ಈ ದೇಶದ ಸಂಸದರಿಗೆ ರಕ್ಷಣೆ ಕೊಡದಿರ ಅವರನ್ನ ಬಾಂಬ್ ಹಾಕಿ ಶೂಟ್ ಮಾಡಿ ಇದನ್ನ ಏನು ಸಂಸತ್ತಿಗೆ ದಾಳಿ ನಡೆದಿದ್ದು ಇವ್ರ ಟೈಮಲ್ಲಿ, ಇದೇ ಬಿಜೆಪಿ ಸರ್ಕಾರ ಟೈಮಲ್ಲಿ. ಹೌದು ರೀ, ಈ ಇಡೀ ಪ್ರಪಂಚದಲ್ಲಿ ದಾವಣಗೆರೆ ಐಬಿನಲ್ಲಿ ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್, ಸಿಟಿ ರವಿ ಅವರನ್ನು ದಾವಣಗೆರೆ ಐಬಿನಲ್ಲಿ ರಿಲೀಸ್ ಮಾಡಿದ್ರು. ದಾವಣಗೆರೆ ಐಬಿ ಕರ್ಕೊಂಡ್ಬಂದ್ರು. ಅಲ್ಲಿ ಏನೋ ಅಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಹಿಂದೆನೆ ಬಿಜೆಪಿ ನಾಯಕರು ಇರೋದ್ರಿಂದ ಅವರನ್ನ ಕರ್ಕೊಂಡು ಹೋಗ್ತಾರೆ ಬಿಜೆಪಿ ನಾಯಕರು. ನೀವು ಇನ್ನೊಂದು ರೀಸೆಂಟ್ ಆಗಿ ಇದೇ ಬಿಜೆಪಿಯ ಸಂಸದರು ಪ್ರತಾಪ್ ಸಿಂಹ ಅವರು ಯಾರನ್ನೋ ಕಳಿಸಿ ಸಂಸತ್ತಿನ ಒಳಗಡೆ ಇದನ್ನ ಸ್ಪ್ರೇ ಹೊಡೆದಿದ್ದನ್ನ ನೋಡಿದ್ರಿ. ಅಂದ್ರೆ ಸಂಸತ್ತಿನ ಒಳಗಡೆನೆ ರಕ್ಷಣೆ ಕೊಡ್ತಾರೆ. ಯೋಗ್ಯತೆ ಇಲ್ದಿರ್ತಕ್ಕಂಥ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಪಾರ್ಲಿಮೆಂಟೇರಿಯನ್ ಸಂಸದರಿಗೆ ರಕ್ಷಣೆ ಪ್ರತಾಪ್ ಸಿಂಹ ಅವರು ಸಂಸತ್ತಿನ ಒಳಗಡೆ ಹೋಗಿ ಸ್ಪ್ರೇ ಹೊಡೆದಂತ ಸಂಸದರಿಗೆ ರಕ್ಷಣೆ ಕೊಡ್ತಾರೆ ಸರ್ಕಾರ. ಯಾವ ನೈತಿಕತೆ ಇದೆ ರವಿ ಅವರನ್ನ ಸುರಕ್ಷಿತವಾಗಿ ಕಳಿಸಿದ್ದೇವೆ. ಎಲ್ಲಿ ಸರ್? ತಲೆಗೆ ಬ್ಯಾಂಡೇಜ್ ಹಾಕೊಂಡು ಹೋಗಿರ್ಲಿಲ್ಲ. ನಾನು ಅನ್ಕೊಳ್ಳೋದು ಏನು ಅಂತಂದ್ರೆ ಮೋಸ್ಟ್ಲಿ ಬಹುಶಃ ಅಲ್ಲೇನಾದ್ರು ಇನ್ನು ಬೇರೆ ಬಿಜೆಪಿಯ ಹೆಣ್ಮಕ್ಳಿದ್ರೆ ಅವರೇ ಕಪ್ಪಾಳು ಕೊಡ್ಬಿಡ್ತಿದ್ರು ಸಿಟಿ ರವಿಗೆ. ಅಲ್ಲ, ಪೊಲೀಸರಿದ್ರು. ವಿಪಕ್ಷ ಭಾರತಿ ಶೆಟ್ಟಿ ಬೈದಿದ್ದಾರೆ. ಭಾರತಿ ಶೆಟ್ಟಿ ಅವರು ಬೈದಿದ್ದಾರೆ. ಬಿಜೆಪಿ ಎಲ್ಲರೂ ಹೇಳಿದ್ದಾರೆ. ಬಿಜೆಪಿ ಶಾಸಕರೇ ಹಾಕಿದ್ದಾರೆ ನಿಮ್ಮ ಶಾಸಕರ ಬಗ್ಗೆ. ನಿಮ್ಗೆ ಎಲ್ಲಿದೆ ಸಂಸ್ಕೃತಿ ಬಗ್ಗೆ? ರಮೇಶ್ ಜಾರಕಿಹೊಳಿ ಆಕ್ಷನ್ ತಗೊಂಡ್ರ? ಬಿಜೆಪಿಯ ಬಣ್ಣ, ಬಿಜೆಪಿಯ ಬಣ್ಣ ಕೀಚಕರ ಪಕ್ಷ ನಿಮ್ದು. ರಮೇಶ್ ಜಾರಕಿಹೊಳಿ ನರಸತ್ತ ಪಕ್ಷ ನಿಮ್ದು. ಮುನಿರತ್ನ ಅವರು ಇಡೀ ಪ್ರಪಂಚದಲ್ಲಿ ವಿಡಿಯೋ ಬಂತು. ರಮೇಶ್ ಜಾರಕಿಹೊಳಿ ಅಂತ ಬಂತು, ಅರ್ಥಾಳಪ್ಪ ಅವರು ಬಂತು. ಬಿಜೆಪಿಯ ನಾಯಕರುಗಳು ನಿಮ್ದೆಲ್ಲ ಏನ್ರಿ ನಾಚಿಕೆ ಆಗ್ಬೇಕು ನಿಮ್ಗೆ? ಸಿಟಿ ರವಿ ಜೊತೆಗೆ ಇದ್ದಾರೆ. ಒಂದು ನಿಮಿಷ, ಸಿಟಿ ರವಿ ಜೊತೆಗೆ ಆರ್ ಅಶೋಕ್ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಅವ್ರು ಫಾಲೋ ಮಾಡ್ತಿದ್ರು, ಬೆಳಗಾವಿಯಿಂದಲೇ ಅವ್ರ ಜೊತೆಗೆ ಇದ್ರು. ಸಿಟಿ ರವಿ ಜೊತೆಯಲ್ಲೇ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅಲ್ಲೇ ಇದ್ದಾರೆ. ರಿಲೀಸ್ ಆಗ್ತಾ ಇದ್ದಂಗೆ ಸಿಟಿ ರವಿ ಅವರನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲೇ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು, ಅಂದ್ರೆ 6:51. ಈಗ ಆಲ್ಮೋಸ್ಟ್ 7 ಗಂಟೆ ಸಮೀಪಿಸ್ತಾ ಇರುವಂತ ಸಂದರ್ಭದಲ್ಲೇ ಸಿಟಿ ರವಿ ಅವರು ಬಿಡುಗಡೆ ಆಗಿದೆ. ಅಂಡ್ ಸಿಟಿ ರವಿ ಮಾತಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ದಾವಣಗೆರೆ IBL ರಿಲೀಸ್ ಮಾಡಿರೋದು. ಸೊ ದಾವಣಗೆರೆ IB ನಲ್ಲೇ ಸಿಟಿ ರವಿ ಮಾತಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಸಿಟಿ ರವಿ ಅವರ
ಪ್ರೆಸ್ ಮೀಟ್ಗೂ ಕೂಡ ಕಾಯ್ತಾ ಇದ್ದೀವಿ. ಅಥವಾ ಒನ್ಸ್ ಅಗೇನ್ ಏನೇನಾಯ್ತು ಅನ್ನೋದನ್ನ, ಯಾಕಂದ್ರೆ ಅರೆಸ್ಟ್ ಆದ ನಂತರ ಅವರನ್ನ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಬಿಟ್ಟಿರಲಿಲ್ಲ. ಅವ್ರು ಮಾತಾಡೋ ಸಂದರ್ಭದಲ್ಲಿ ನಾವು ಮೈಕ್ ಹಿಡಿದ್ವಿ, ಕೆಲವೊಂದು ಮಾತನ್ನು ನಾವು ಕೇಳಿಸ್ಕೊಂಡಿದ್ವಿ, ಬಿಟ್ರೆ ಅಫಿಷಿಯಲ್ ಆಗಿ ಅವ್ರು ಕೂತ್ಕೊಂಡು ಮಾತಾಡೋದಕ್ಕೆ ಈಗಲೇ ಅವಕಾಶ ಸಿಕ್ಕಿರೋ. ಸರ್ ನನ್ನ ಫೈನಲ್ ನನ್ನ ಕೊನೆಯ 2 ನಿಮಿಷ ಮಾತ್ರ ನೋಡಿ, ಸಿ.ಟಿ. ರವಿ ಅವ್ರದ್ದು ಬ್ಯಾಡ್ ಮೌತ್ ಅಂದ್ರೆ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸುವಂತ ಪ್ರವೃತ್ತಿ ಅವರಲ್ಲಿ ಇದೆ. ಹಾಗಾಗಿ ಇದೇ ಫಸ್ಟ್ ಇನ್ಸ್ಟೆನ್ಸ್ ಆಗಿದ್ದಾರೆ, ಬಿಟ್ಬಿಡ್ತಿದ್ವಿ ನಾವು. ಇಲ್ಲ ಏನೋ ಅದು ಬಾಯ್ ತಪ್ಪು ಮಾತಾಡಿದ್ದಾರೆ ಅಂತ ಹೇಳಿ. ಅವ್ರ ಹಿಂದಿನ ಏನೋ ವಿಚಾರದಲ್ಲಿ ಮೋದಿ ಅವ್ರಿಗೆ ಓಟ್ ಹಾಕ್ಲಿಲ್ಲ ತಾಯ್ಗಂಡ್ರು ಅಂತ ಏನು ಭಾಷೆಯನ್ನು ಉಪಯೋಗಿಸಿದ್ರು, ಅದು ಅವರ ಸಂಸ್ಕೃತಿ, ಅವರ ಬ್ಲಡ್ ಅಲ್ಲಿ ಇದೆ. ಸೊ ಹಾಗಾಗಿ ಅವರು ಅಕ್ಷರಶಃ ಹೇಳಿದ್ದಾರೆ, ಅವರೇನು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಬೇರೆ ಪದವನ್ನು ಉಪಯೋಗಿಸಿದೀನಿ, ಟೆಕ್ನಿಕಲ್ ಎವಿಡೆನ್ಸ್ ಬರ್ತದೆ. ಫ್ರಸ್ಟ್ರೇಷನ್ ಏನ್ ಗೊತ್ತಾ, ಒಂದು ಸಣ್ಣ ವಾಕ್ಯ ಅಷ್ಟೇನೆ. ಫ್ರಸ್ಟ್ರೇಷನ್ಗೂ ಪ್ರಾಸ್ಟಿಟ್ಯೂಷನ್ಗೂ ತುಂಬಾ ಏನು ವ್ಯತ್ಯಾಸ ಇಲ್ಲ. ಇವ್ರು ಹೇಳಿರ್ತಕ್ಕಂಥದ್ದು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಆಲ್ರೆಡಿ ಇದೇ ರೀತಿಯ ಹಲವಾರು ಭಾಷೆಗಳನ್ನ ಉಪಯೋಗಿಸಿರೋದ್ರಿಂದ, ಸೊ ಹಾಗಾಗಿ ಇವರು ಅಬಿಚುಯಲ್ ಅಫೆಂಡರ್ ಅಂತ ಅಂದ್ರೆ ಇವ್ರು ಯಾವಾಗ್ಲೂ ಕಂಟಿನ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಹಾಗಾಗಿ ಇವ್ರು ಮಾಡಿದ್ದಾರೆ. ಇದನ್ನ ಖಂಡಿಸುವಂತ ತಾಕತ್ತು, ದಮ್ಮು ಬಿಜೆಪಿ ಅವ್ರು ತೋರಿಸ್ಲಿ. ಬಿಜೆಪಿ ಅವರೇ ಆಯ್ತು, ಅವರು ಏನೋ ಪ್ರೂವ್ ಆದ್ಮೇಲೆ ನಾನು ನಿಮ್ಮನ್ನ ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ. ಆದ್ರೆ ಈ ಪ್ರಕರಣದ ಬಗ್ಗೆ ನಿಮ್ಮ ಫೈನಲ್ ರಿಯಾಕ್ಷನ್. ನೋಡಿ, ಹಿಂದೆ ಇವರದ್ದೇ ಒಬ್ಬರು ಶಾಸಕರು ಸದನದಲ್ಲಿ ಅದ್ ನಾನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ, ಮಾಸ್ಟರ್ಡ್ ಅನ್ನುವಂತ ಒಂದು ವರ್ಡ್ ಅನ್ನ ಬಳಸಿದ್ರು. ಆದ್ರೆ ಅದು ಸದನದಲ್ಲೇ ಸಭಾಪತಿಯವರೇ ಪರಿಹರಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಇಲ್ಲದೆ ಸಿ.ಟಿ. ರವಿ ಅವರು ಆತರ ಹೇಳಿಲ್ಲ ಅಂತ ಹೇಳ್ತಿದ್ರು ಕೂಡ, ಇವರು ಅಂತ ಒಂದು ವರ್ಡ್ ಅನ್ನ ಹುಟ್ಟಿಸ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿ, ಅದೆಲ್ಲ ಆದ ನಂತರ ಸಿ.ಟಿ. ರವಿ ಅವರನ್ನ ಒಬ್ಬ ಟೆರರಿಸ್ಟ್ ತರ ಟ್ರೀಟ್ ಮಾಡಿ ಅವರ ತಲೆಯನ್ನೆಲ್ಲ ಹೊಡೆದು ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಪಚಾರ. ಒಬ್ಬ ಜನಪ್ರತಿನಿಧಿಗೆ ಹಿಂಗಾದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನು ಕರ್ನಾಟಕದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ರಾಜ್ಯದ ಜನರಿಗೆ ಕಾಡ್ತಾ ಇದೆ. ಆದಷ್ಟು ಬೇಗ ಸಂವಿಧಾನದ ಪ್ರಕಾರ ನಮ್ಮ ಆಗ್ರಹ ಇಷ್ಟೇ. ಬಿಜೆಪಿ ಅವರಾಗ್ಲಿ, ಯಾವುದೇ ಪಕ್ಷದವರಾಗ್ಲಿ, ಯಾವ ಪಕ್ಷದವರೇ ಆಗ್ಲಿ, ಒಂದು ವೇಳೆ ಸಿ.ಟಿ. ರವಿ ಅವರು ಹೀಗೆ ಹೇಳಿದ್ದಾರೆ ಹೌದು ಅಂತಂದ್ರೆ ಅದಕ್ಕೆ ಎಲ್ಲರೂ ಖಂಡಿಸಲೇಬೇಕು, ಖಂಡತುಂಡವಾಗಿ ಅದನ್ನ ಖಂಡಿಸಲೇಬೇಕು ಅಂತ ಹೇಳ್ತಾ ಇಬ್ಬರಿಗೂ ಕೂಡ ಥ್ಯಾಂಕ್ ಯು. ರಘು ದೊಡ್ಡೇರಿ ಅವರು ಥ್ಯಾಂಕ್ ಯು, ರತನ್ ರಮೇಶ್ ಪೂಜಾರಿ ಅವರಿಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ಸಿ.ಟಿ. ರವಿ ಅವರ ಹೇಳಿಕೆ ವಿಚಾರ ಇವತ್ತಿಷ್ಟು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. 24 ಗಂಟೆಯಲ್ಲಿ ಅರೆಸ್ಟು, ಅವರನ್ನ ಸುತ್ತಿಸಿದ್ದು, ಹಲ್ಲೆ, ಜೊತೆಗೆ ಈಗ ರಿಲೀಸ್, ಇಷ್ಟೆಲ್ಲ ನಡೆದಿದೆ. ಇನ್ನು ಮುಂದೆ ಏನಾಗುತ್ತೆ ಕಾಲವು ಉತ್ತರ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪವರ್ ಫೋಕಸ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.